ನಮಸ್ಕಾರ. ನಮ್ಮ ಹೆಸರು ಓಳ್ ಕೃಷ್ಣಪ್ಪ ಅಂತ. ಕರ್ನಾಟಕ ಮಾಧ್ಯಮದವರ ಕೋಲಾರ ಜಿಲ್ಲಾಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೀವಿ. ಏನು ಇವತ್ತು ಒಂದಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಕಾನೂನು ಘಟಕದ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ವೆಂಕಟೇಶಪ್ಪನವರ ಒಂದು ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿ ಮನವಿ ಸಲ್ಲಿಸಿದ್ದೀವಿ. ವಿಷಯ ಏನೆಂದರೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಒಂದು ABCD ವರ್ಗೀಕರಣದ ವಿಷಯವಾಗಿ ನಾಗಮೋಹನ್ ದಾಸ್ ಕೊಟ್ಟಿರ್ತಕ್ಕಂಥ ವರದಿಯನ್ನು 6% ಕೊಟ್ಟಿದ್ದಾರೆ ನಮಗೆ. ಅದು 6% ಕೊಟ್ಟಿದ್ರೆ ನಮಗೇನು ತೃಪ್ತಿ ಆಗಿಲ್ಲ. ಈ ಒಂದು ನಿಟ್ಟಿನಲ್ಲಿ ನಮ್ಮ AKAD ಮತ್ತು ಆದಿ ಆಂಧ್ರ ಮತ್ತು ಆದಿ ದ್ರಾವಿಡ ಏನಿದ್ದಾರೆ ಅವ್ರನ್ನ ಮೂಲ ಜಾತಿಯನ್ನು ತೆಗೆದು ಮೂಲ ಜಾತಿಯ ಮಾದಿಗ ಅಂತ ನಮ್ಮ ಜಾತಿ ಪ್ರಮಾಣ ಪತ್ರ ಕೊಡಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕಳಿಸಿದ್ದೇವೆ. ಈಗ ಅದರ ಒಂದು ವಿರುದ್ಧವಾಗಿ ನಾವು ಹೋರಾಟಗಳು ಮಾಡ್ಕೊಂಡ್ಬಂದಿದ್ದೀವಿ. ಹೋರಾಟಗಳು ಮಾಡ್ಕೊಂಬರ್ತಾಗ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋದ ತಿಂಗಳು ಕಳೆದಂಥ ಒಂದು ಇದರಲ್ಲಿ ಆ ಒಂದು ವಿಷಯನೂ ನೆನಪಿನಲ್ಲಿಟ್ಕೊಂಡು ನಮ್ಮ ಜಿಲ್ಲಾ ರಾಜ್ಯ ಸಮಿತಿಯವರು ಒಂದು ಆದೇಶದ ಮೇರೆಗೆ ಈಗ ಏನು 6% ಕೊಟ್ಟಿದ್ದಾರೆ, ನಮಗೇನು ಅದು ಮೀಸಲಾತಿ ನಮಗೂ ಸಮಂಜಸವಾಗಿಲ್ಲ. ಮುಂದಿನ ದಿನಗಳಲ್ಲಿ 6.5 ಬರಬೇಕು. ನಮ್ಮ ಜನಸಂಖ್ಯೆ ಆಧಾರದ ಪ್ರಕಾರ ನಮ್ಮ ವಲಯ ಸಮುದಾಯದವರಿಗೆ 6% ಕೊಟ್ಟಿದ್ರು ಅವರಿಗೆ ನಮ್ಮ ವಿರುದ್ಧವಾಗಿ ಏನು ನಾಗಮೋಹನ್ ದಾಸ್ ವಿರುದ್ಧ ಆಗಿರ್ತಕ್ಕಂಥ ವರದಿಯನ್ನು ಅವರು ಧಿಕ್ಕರಿಸಿ ಆ ಒಂದು ಮೆಮೊರಾಂಡಮ್ ಸುಟ್ಟಿದ್ದಾರೆ. ಅವ್ರಿಗೆ ನಾವು ನಮ್ಮ ಮುಖಾಂತರ ನಾವು ಧಿಕ್ಕರಿಸ್ತಾ ಇದ್ದೀವಿ. ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ಕರ್ನಾಟಕ ಮಾದಿಗದೊಂಡರ ಏನು ಇವು ಕೊಟ್ಟಿರ್ತಕ್ಕಂಥ 6% ಮೀಸಲಾತಿಯನ್ನು ನಾವು ಸದುಪಯೋಗ ಪಡಿಸೋಕೆ ಇಡೀ ರಾಜ್ಯಾದ್ಯಂತ ಸಮುದಾಯವನ್ನು ಒಗ್ಗೂಡಿಸಿ 6% ಬಂದಿರತಕ್ಕಂಥ ವಿದ್ಯಾರ್ಥಿಗಳನ್ನ ಮೊಬಲೈಸ್ ಮಾಡಿ ಅವ್ರಿಗೆ ಒಂದು ಟ್ರೈನಿಂಗ್ ಕ್ಯಾಂಪ್ಗಳು ಕೊಟ್ಟು ಆ ವಿದ್ಯಾರ್ಥಿಗಳನ್ನು ಪ್ರೇರೇಪಣೆ ಮಾಡಿಸಿ ಆ ಲಾಭ 6% ಕೊಟ್ಟಿರ್ತಕ್ಕಂಥ ಲಾಭಾಂಶವನ್ನು ಪಡೆದುಕೊಳ್ಳೋದಕ್ಕೆ ನಾವು ಹೆಚ್ಚಿನ ರೀತಿಯಾಗಿ ಶ್ರಮಪಟ್ಟು ನಾವೊಂದು ಉತ್ತೇಜನ ಕೊಟ್ಟು ನಾವು ಕೆಲಸ ಮಾಡೋಕ್ಕೆ ನಾವು ನಿಟ್ಟಿನಲ್ಲಿ ರೂಪುರೇಷಣೆ ಮಾಡ್ಕೊಂಡಿದ್ದೀವಿ. ಈ ಒಂದು ರಾಜ್ಯ ಸಮಿತಿಯ ಆದೇಶದ ಮೇರೆಗೆ ಏನು ಒಂದು ಕಾರ್ಯಾಗಾರ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸೋದು, ಆ ಒಂದು ಕಾರ್ಯಾಗಾರನ ರೂಪಿಸಬೇಕು ಅಂತ ನಮ್ಮ ರಾಜ್ಯ ಸಮಿತಿ ಆದೇಶ ಏನು ಮಾಡಿದೆ ಅದರ ಪ್ರಕಾರ ನಾವು ನಮ್ಮ ಜಿಲ್ಲಾ ಸಮಿತಿಯವರ ಕಾನೂನು ಘಟಕದ ಅಧ್ಯಕ್ಷರ ನೇತೃತ್ವದಲ್ಲಿ ಆ ಒಂದು ಸಭೆ ಮಾಡಿ ನಮ್ಮ ಒಂದು ರಾಜ್ಯ ಸಮಿತಿಯವರ ಆದೇಶದ ಮೇರೆಗೆ ನಾವು ಮಾಡೋದಕ್ಕೆ ರೆಡಿ ಆಗಿದ್ದೀವಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ.